ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ಹೇಳುವ ಎಲ್ಲಾ ಮಾಹಿತಿಗಳು ಎಜುಕೇಷನಲ್ ಉದ್ದೇಶ ಆಗಿರುವ ಕಾರಣ ದಯವಿಟ್ಟು ಹೂಡಿಕೆ ಮಾಡುವ ಮೊದಲು ಜಾಗ್ರತೆಯಿಂದ ನೀವು ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ. ಏಪ್ರಿಲ್ 2ರಂದು ಟ್ರಂಪ್ ಪ್ರತಿಸುಂಕದಿಂದಾಗಿ ಜಾಗತಿಕ ಮಾರುಕಟ್ಟೆಯು ಅನಿಶ್ಚಿತತೆಯಿಂದ ಕೂಡಿದ್ದು, ಇಂದು ಷೇರು ಮಾರುಕಟ್ಟೆಯಲ್ಲಿ ಟಾಟಾ ಕನ್ಸ್ಯೂಮರ್, ಸ್ವಿಗ್ಗಿ, ಗೋದಾವರಿ ಪವರ್, ಟಾಟಾ ಮೋಟಾರ್ಸ್ ಸೇರಿದಂತೆ ಇಂಡಿಯನ್ ಬ್ಯಾಂಕ್ ಷೇರುಗಳು ವಿವಿಧ ಕಾರಣಗಳಿಂದ ಸುದ್ದಿಯಲ್ಲಿವೆ. ಈ ಸ್ಟಾಕ್ಗಳು ಯಾವೆಲ್ಲಾ ಕಾರಣದಿಂದ ಬಜ್ ಆಗಿವೆ? ವೈಭವ್ ಗ್ಲೋಬಲ್ ಕಂಪನಿಗೆ ಆದಾಯ ತೆರಿಗೆ ಇಲಾಖೆಯವರು 205 ಕೋಟಿ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ. ಟಾಟಾ ಕನ್ಸ್ಯೂಮರ್ ಕಂಪನಿಯು ಕೂಡ 262 ಕೋಟಿ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಆರ್ಡರ್ ಬಂದಿದೆ. ಆದರೆ ಕಂಪನಿಯವರು ನಾವು ಇದನ್ನು ಒಪ್ಪುವುದಿಲ್ಲ, ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ. ಅಂದರೆ ಈ ಬೇಡಿಕೆ ಸರಿಯಿಲ್ಲ, ನಾವು ಇದರ ವಿರುದ್ಧ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಂಪನಿ ಹೇಳಿದೆ. ಪಿಡಿಲೈಟ್ ಇಂಡಸ್ಟ್ರೀಸ್ ಕಂಪನಿಯ ಹೊಸ ಎಂಡಿ ಆಗಿ ಸುಧಾಂಶು ವತ್ಸ್ ಅವರನ್ನು ಆಯ್ಕೆ ಮಾಡಿದ್ದು, ಏಪ್ರಿಲ್ 10ರಿಂದ ಕೆಲಸ ಶುರು ಮಾಡಲಿದ್ದಾರೆ. ಗೋದಾವರಿ ಪವರ್ ಕಂಪನಿಯವರು ತಮ್ಮ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನು ಏಪ್ರಿಲ್ 1ರಿಂದ ನಿಲ್ಲಿಸಿದ್ದಾರೆ. ಟಾಟಾ ಮೋಟಾರ್ಸ್ ದೇಶದ ಪ್ರಮುಖ ಪ್ರಯಾಣಿಕ ಮತ್ತು ವಾಣಿಜ್ಯ ವಾಹನಗಳ ತಯಾರಕ ಟಾಟಾ ಮೋಟಾರ್ಸ್ ಮಾರ್ಚ್ ತಿಂಗಳ ಮಾರಾಟವು ಸ್ವಲ್ಪ ಉತ್ತಮವಾಗಿದೆ. ಒಟ್ಟು 92,994 ಗಾಡಿಗಳು ಮಾರಾಟ ಆಗಿವೆ. ಆದ್ರೆ ದೇಶೀಯ ಮಾರಾಟವು 90,500 ಯೂನಿಟ್ಗಳ ಮೂಲಕ ಫ್ಲಾಟ್ ಆಗಿದೆ. ಎಸ್ಜೆವಿಎನ್ ಗ್ರೀನ್ ಎನರ್ಜಿ ಕಂಪನಿಯವರು ಬಿಕಾನೇರ್ ಸೋಲಾರ್ ಪವರ್ ಪ್ರಾಜೆಕ್ಟ್ನ ಟ್ರಯಲ್ ರನ್ ಮುಗಿಸಿದ್ದಾರೆ. ಕೋಲ್ ಇಂಡಿಯಾ ಕಂಪನಿ ಕಲ್ಲಿದ್ದಲು ಬೆಲೆಯನ್ನು ಏಪ್ರಿಲ್ 16ರಿಂದ ಟನ್ಗೆ 10 ರೂಪಾಯಿ ಜಾಸ್ತಿ ಮಾಡಲು ತೀರ್ಮಾನಿಸಿದೆ. ಶ್ರೀರಾಮ್ ಫೈನಾನ್ಸ್ ಕಂಪನಿಯು ಶ್ರೀರಾಮ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್ನ ಎಲ್ಲಾ ಷೇರುಗಳನ್ನು ಕೊಂಡುಕೊಳ್ಳಲು ಆರ್ಬಿಐ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂಡಿಯನ್ ಬ್ಯಾಂಕ್ನ ಹೊಸ ಸಿಇಒ ಆಗಿ ವೆಂಕಟಾಚಲಂ ಆನಂದ್ ಆಯ್ಕೆಯಾಗಿದ್ದಾರೆ. ಅವರು ಏಪ್ರಿಲ್ 1ರಿಂದ ಕೆಲಸ ಶುರು ಮಾಡಿದ್ದಾರೆ. ಸ್ವಿಗ್ಗಿ ಆನ್ಲೈನ್ ಫುಡ್ ಡೆಲಿವರಿ ಕಂಪನಿ ಸ್ವಿಗ್ಗಿ ಏಪ್ರಿಲ್ 2021ರಿಂದ ಮಾರ್ಚ್ 2022ರ ಅವಧಿಗೆ 158.25 ಕೋಟಿ ರೂಪಾಯಿ ತೆರಿಗೆ ಪಾವತಿಸಬೇಕು ಎಂದು ನೋಟಿಸ್ ಬಂದಿದೆ.